ನಮಸ್ಕಾರ, ನಾನು ಶಂಕರ ಹೆಗಡೆ. ಇವತ್ತು ಈ ಲವ್ ವಿಚಾರದ ಬಗ್ಗೆ, ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತಾ ಇಲ್ವೋ ಅಂತ ಒಂದು ಸ್ವಲ್ಪ ಹಿಂಟ್ ಕೊಡ್ತೀನಿ. ಕಾಲಘಟ್ಟಗಳಲ್ಲಿ ಈ ಲವ್ ಮ್ಯಾರೇಜ್ ಹೇಳೋದು ವಿಚಿತ್ರವಾಗಿ ಬದಲಾಗ್ತಾ ಇದೆ. ಒಂದು ಹಳೆಯ ಕಾಲದಲ್ಲಿ ರಾಜ್ಕುಮಾರ್ ಅವ್ರ ಫಿಲ್ಮು ಅಥವಾ ವಿಷ್ಣುವರ್ಧನ್ ಅವ್ರ ಫಿಲ್ಮು, ನೀ ಬರೆದ ಕಾದಂಬರಿನ ಇನ್ನೊಂದು ಯಾವುದೋ ಫಿಲ್ಮಲ್ಲಿ ಬರ್ತಿದ್ದ ಸೀನ್ಸ್ಗಳೇ ಬೇರೆ. ರವಿಚಂದ್ರನ್ ಅವ್ರ ಕಾಲದಲ್ಲಿ ಅದು ಭಾಳ ದೊಡ್ಡ ಮಟ್ಟಕ್ಕೆ ಹೋಗಿತ್ತು. ಈಗ ಹೆಂಗಿದೆ ಹೇಳೋದು ನಿಮಗೂ ಗೊತ್ತು. ಲವ್ ಹೇಳೋದು ಇವತ್ತು ಇರುತ್ತೆ, ನಾಳೆಗಿರಲ್ವ, ಏನೇನಾಗತ್ತೆ ಗೊತ್ತಿಲ್ಲ. ಇದು ನೋಡಿ, ನನ್ನ ಫ್ರೆಂಡ್ ಪಾಪ ನಾವೆಲ್ಲ ಜರ್ಮನಿಲಿ ಒಟ್ಟಿಗಿದ್ವಿ. ಇದು ಲವ್ ಮ್ಯಾರೇಜ್ ಕೇಸು. ಓಕೆ, ಲವ್ ಮ್ಯಾರೇಜ್ ಅಂದರೆ ಏನಂತಂದರೆ, ಸಾಮಾನ್ಯವಾಗಿ ಲಗ್ನಾಧಿಪತಿ ಹೇಳಕ್ಕೆ ಹೋಗೋದು, 7ನೇ ಮನೆ ಅಧಿಪತಿ ಲಗ್ನಕ್ಕೆ ಬರೋದು, 5ನೇ ಮನೆಗೆ ಅಥವಾ 7ನೇ ಮನೆಗೆ ಸಂಬಂಧ. ಇಲ್ಲಿ ನೋಡಿ, 7ನೇ ಮನೆ ಅಧಿಪತಿ 5ರಲ್ಲಿದ್ದಾನೆ. ಜನರಲಾಗಿ ನಾನು ಹೇಳ್ತಾ ಇರುವಂಥದ್ದು. ಓಕೆ, ಅಥವಾ ವರ್ಷ ಈ 5ನೇ ಮನೆ ಅಧಿಪತಿ 7 ಅಥವಾ 7ನೇ ಮನೆ ಅಧಿಪತಿ 5 ಹಿಂಗಿರ್ತವೆ. ಮತ್ತು ಇಬ್ಬರು ಸೇರಿರ್ತವೆ. ಇನ್ನು ಕುಜ ಶುಕ್ರ ಯುತಿಗಳು ಇಂಥವೆಲ್ಲ ಇರ್ತವೆ. ಅದು ಸಕ್ಸಸ್ ಆಗಬೇಕು ಅಂತಂದರೆ ಭಾಳಷ್ಟು ನಿಯಮಗಳಿರ್ತವೆ. ನವಾಂಶ ನೋಡಬೇಕು. ನೋಡಿ, ಲವ್ ಅಫೇರ್ ಸ್ಥಾನ 5ನೇ ಮನೆ, ಅಲ್ಲಿಂದ 11ನೇ ಮನೆ ಭಾಳ ಸ್ಟ್ರಾಂಗ್ ಇರಬೇಕು ಅಂದರೆ 3ನೇ ಮನೆ. ಈ ನನ್ನ ಫ್ರೆಂಡ್ ತಂದೆ, ಈಗ ನಾನು ಹೇಳಲಿಕ್ಕೆ ಏನು ತೊಂದರೆ ಇಲ್ಲ, ಯಾಕಂದರೆ ಇವರು ಕನ್ನಡ ವಿಡಿಯೋ ನೋಡೋದಿಲ್ಲ. ಮತ್ತು ಇವ್ರ ತಂದೆ ಪೊಲೀಸ್ ಕಮಿಷನರ್ ಆಗಿದ್ದರು, IPS. ಎಲ್ಲಿದು? ಅಹಮದಾಬಾದಿದ್ದು. ಇವರು ಜರ್ಮನಿಯಲ್ಲಿ ಒಟ್ಟಿಗಿದ್ರು. ನೋಡಿ, 3ನೇ ಮನೆ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ. ನಾನು ಪ್ರಾಣಪದ ಬಗ್ಗೆ ಎಷ್ಟೆಲ್ಲ ಹೇಳ್ತೀನಿ. ಇದು ಜೀವ. ರಾಶಿ ಕುಂಡಲಿಲೇ 6 ನಿಮಿಷ ಇರುತ್ತೆ. ಇಲ್ಲೆಲ್ಲ ಸೆಕೆಂಡ್ಸ್ಗಳಲ್ಲಿ ರಾಹು ಕೇತು ಸಂಗಡ ಪ್ರಾಣಪದ ಬಂದಾಗ ಎಂಟೈರ್ ಆಕ್ಸಿಸ್ಸೇ ಒಳ್ಳೆಯದಾಗತ್ತೆ ಅಂತ. ನೋಡಿ, 3ನೇ ಮನೆ ಪರಾಕ್ರಮ ಸ್ಥಾನ. ಧೈರ್ಯ ಬೇಕು ಲವ್ ಮಾಡಲಿಕ್ಕೆ, ಹೌದಾ? ಆಮೇಲೆ 5ನೇ ಮನೆಯಿಂದ 11ನೇ ಮನೆ, 3ನೇ ಮನೆ ಪರಾಕ್ರಮ ಸ್ಥಾನ. ಮತ್ತೆ ಇಲ್ಲಿ ನಾನು ರಿಸರ್ಚ್ ಸಾಫ್ಟ್ವೇರ್ ಹಾಕಿದ್ದೆ ನೋಡಿ. ಇದೆಲ್ಲ ಒಂದಿಷ್ಟು ಹಿಂಟ್ಸ್ಕೊಂಡು ನೀವು ಪಟ್ ಅಂತ ತಗೊಳ್ಬೋದು. ಇದರಲ್ಲಿ ಇದು ನೋಡಿ, ಪರಾಶರಿ ಶಬ್ದದಲ್ಲಿ ತಗೊಳ್ಳಿ. ಫಸ್ಟ್ ಹೌಸ್ ಹ್ಯಾವಿಂಗ್ ದ ದೃಷ್ಟಿ ಆಫ್ ಸ್ಯಾಟರ್ನ್, ಅಂದರೆ 1ನೇ ಮನೆಗೆ ಶನಿ ದೃಷ್ಟಿ ಬಿದ್ದಿದೆ ಇಲ್ಲಿ. ಇದು ಕರೆಕ್ಟು. ಕೇಸಸ್ ಕಡಿಮೆ ಇದೆ, ಆದ್ರೂ ನವಾಂಶದಲ್ಲಿ ರಾಹು ಮತ್ತು 3ನೇ ಮನೆ ಅದೇ ಬಂತಲ್ಲ. 3ನೇ ಮನೆ ಅಂತಂದರೆ ಪರಾಕ್ರಮ ಸ್ಥಾನ. ರಾಹು ಮತ್ತು 3ನೇ ಮನೆ ಅಧಿಪತಿಗಳು ಒಟ್ಟಿಗಿರೋದು. ಇಲ್ಲಿ 3ನೇ ಮನೆ ಅಧಿಪತಿ ಗುರು, ರಾಹು ಅದೇನಿಲ್ಲ. ಓಕೆ, ಬಟ್ ಅಲ್ಲಿ ಬೇರೆ ಇದೆ ನೋಡಿ. ನವಾಂಶದಲ್ಲಿ ಸೂರ್ಯ ಮತ್ತು 7ನೇ ಮನೆ ಅಧಿಪತಿಗಳು ಒಟ್ಟಿಗಿರೋದು. ಇಲ್ಲಿ 7ನೇ ಮನೆ ಅಧಿಪತಿ ಕುಜ, 3ನೇ ಮನೆ ಅಧಿಪತಿ ಗುರು, ಹೀಗೆಲ್ಲ ಇರ್ತವೆ. ಬಟ್ ಇನ್ನೂ ತುಂಬ ಇದೆ ನೋಡಿ ಕಾಂಬಿನೇಷನ್ಸ್ಗಳು. ಸನ್ ಆ್ಯಂಡ್ ಜುಪಿಟರ್ ಇನ್ ಕಂಜಂಕ್ಷನ್ ಅರ್ಥ ಮಾಡ್ಕೊಳ್ಬೇಕು ನಾವು. ನೋಡಿ, ಸೂರ್ಯ ನ್ಯಾಚುರಲ್ ಜೋಡಿಯಾಕ್ ಅಂತಿದೆಯಲ್ಲ, ನೈಸರ್ಗಿಕ ಬಚಕ್ರ, ಅದರ 5ನೇ ಮನೆ ಅಧಿಪತಿ. ಆಮೇಲೆ ಗುರು 5ರಿಂದ 5 ಅವ್ರು ಒಟ್ಟಿಗಿದ್ರೆ 2 ಕಡೆಗೆ ಸೇರಿ 5 ಡಬಲ್ ಆಗಿಬಿಡುತ್ತೆ ಲವ್. ನವಾಂಶ ಮುಖ್ಯ. ಷಷ್ಠಾಂಶ ನಾನು ಹಾಕ್ತಾ ಇಲ್ಲ, ಯಾಕಂದರೆ ಬೇರೆ ಸಾಫ್ಟ್ವೇರ್ ಬೇರೆ ಇರುತ್ತೆ. ಅದೇ ನೋಡಿ, 11ನೇ ಮನೆ ಅಧಿಪತಿಗೆ 3ನೇ ಮನೆ ಅಧಿಪತಿ ಕನೆಕ್ಷನು. ದೃಷ್ಟಿ ಅಂತಲೇ ಅಲ್ಲ, ಅದು ಯಾವ ರೀತಿ ಆದರೂ ಪರವಾಗಿಲ್ಲ. ಇದು ನೋಡಿ, ಇದು ಭಾಳ ಇಂಪಾರ್ಟೆಂಟು. ನವಾಂಶದಲ್ಲಿ ದಾರಕಾರಕ, ಜೈಮಿನಿ ದಾರಕಾರಕ. ಯಾವ ಗ್ರಹಕ್ಕೆ ತುಂಬ ಕಡಿಮೆ ಡಿಗ್ರಿ ಇರುತ್ತೋ ಅದು ಜೈಮಿನಿ ದಾರಕಾರಕ ಆಗ್ತಾರೆ. 7 ಕಾರಕರನ್ನಷ್ಟೇ ಯೂಸ್ ಮಾಡಿ. ಅವನು ಪಣಪರದಲ್ಲಿರಬೇಕು. ಪಣಪರ ಅಂದರೆ 2, 5, 8, 11 ಎಲ್ಲಿ? ನವಾಂಶದಲ್ಲಿ. ನೋಡಿ, ಇಲ್ಲಿ ದಾರಕಾರಕ ಶನಿ, ಗೊತ್ತಾಯ್ತಾ? ಎಲ್ಲ 5ನೇ ಮನೆಯಲ್ಲಿದ್ದಾನೆ, ಸಕ್ಸಸ್ಫುಲ್. ಹೀಗೆ ಇನ್ನೂ ಇದೆಲ್ಲ ಪ್ಯಾರಾಮೀಟರ್ಸ್. ರಿಸರ್ಚ್ ಸಾಫ್ಟ್ವೇರ್ ಬ್ಯೂಟಿಫುಲ್ ರೀ ಇದು. ಇದು ಹಾಕಾಯಿತು. ಲಾರ್ಡ್ ಆಫ್ ದ 7th ಹೌಸ್ ಇನ್ ಉಪಚಯ, 3, 6, 10, 11 ಉಪಚಯ ಎಲ್ಲ ಬರ್ತಾ ಇದೆ ನೋಡಿ. ಇನ್ನು ಅವ್ರ ಹೆಂಡತಿ ತಗೊಳ್ಳಿ. ಅವ್ರ ಹೆಂಡತಿ ದೊಡ್ಡ ಬಿಲ್ಡರ್ ಮಗಳು. ಎಷ್ಟು ಮಜಾ ಲವ್ ಸ್ಟೋರಿ ಅಂತಂದರೆ, ಇವರು ನಿರಾಲಿ ಅಹಮದಾಬಾದಿನ ದೊಡ್ಡ ಬಿಲ್ಡರ್ ಮಗಳು. ಹ್ಯಾಂಗೆ ಓಡಿದ್ದಾರೆ ಇಬ್ಬರು ಲವ್ ಮಾಡ್ಕೊಂಡಂತಂದರೆ, ಒಂದು ಕಡೆಯಿಂದ ಪೊಲೀಸ್ ಕಮಿಷನರ್ ಫೋರ್ಸು, ಒಂದು ಕಡೆಯಿಂದ ಬಿಲ್ಡರ್ಗಳ ಫೋರ್ಸು. ಗೊತ್ತಲ್ಲ ನಿಮಗೆ, ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ಗಳು ಅಂದರೆ ಅವರಿಗೆ ಬೇರೆ ಬೇರೆ ಕಾಂಟ್ರಾಕ್ಟ್ಸ್ಗಳಿರ್ತವೆ. ನೋಡಿ ಹೆಂಗಿರ್ತವೆ. ಓಕೆ, ಇಲ್ಲಿ ನೋಡಿ, 3ನೇ ಮನೇಲಿ ರಾಹು ಬಂತು ಮತ್ತೆ. ಅಲ್ಲ, ನವಾಂಶದಲ್ಲಿ
ಮೂರನೇ ಮನೆ ಅಧಿಪತಿ ಬುಧ, ಉಪಚಯ ಅಧಿಪತಿ ಉಪಚಯಕ್ಕೆ ಹೋಗಿದ್ದಾನೆ. ಪ್ರಾಣಪದ ನೋಡಿ ಇಲ್ಲ, 5ನೇ ಮನೆ ಬಂದಿದೆ. ಇದೆಲ್ಲ ರೆಕ್ಟಿಫೈಡ್ ಚಾರ್ಟ್ಸ್ಗಳು. ಹೀಗೆ ಲವ್ ಸಕ್ಸಸ್ ಆಗಬೇಕು ಅಂತಂದರೆ ಕೆಲವೊಂದು ಕಾಂಬಿನೇಷನ್ಸ್ಗಳಿವೆ. ಒಂದಿಷ್ಟಲ್ಲಿ ತೋರಿಸಿದ್ದೀನಿ, ನೀವೇ ರೆಕಾರ್ಡ್ ಮಾಡಿಕೊಂಡು ನೋಡ್ಕೊಳ್ಬೋದು ನಾನು ತೋರಿಸೋದನ್ನು. ಓಕೆ, ಮತ್ತು ತೋರ್ಸೋಕ್ಕಾಗಲ್ಲ. ಬಟ್ ಸಿಂಪಲ್ ಪರಿಹಾರ ಇರಬೇಕು. ಲವ್ ಸಕ್ಸಸ್ ಆಗಬೇಕು ಅಂದರೆ ಲವ್ ಮ್ಯಾರೇಜ್ ಆಗಲಿಕ್ಕೆ ನಿಮಗೆ ಬೇಕಾಗಿದ್ದು 5ನೇ ಮನೆಯ ಅಧಿಪತಿಗೆ ಸಂಬಂಧಿಸಿದಂಥ ಕೌಂಟರ್ ಆ್ಯಕ್ಷನ್ನು 11ನೇ ಮನೆಯಲ್ಲಿ ಆಗಬೇಕು. ಅಲ್ಲಿಂದ 11ನೇ ಮನೆ ಅಂದರೆ 3ನೇ ಮನೆ. ಸೊ ಆಸ್ತಮಾ ಪೇಷಂಟ್ಸ್ಗಳಿಗೆ ನೀವು ದಾನ ಮಾಡಿ. ಆಸ್ತಮಾ ಅಥವಾ ರೆಸ್ಪಿರೇಟರಿ ಸಿಸ್ಟಮ್ಗೆ ತೊಂದರೆ ಇದ್ದಂಥ ಪೇಷಂಟ್ಸ್ಗಳಿಗೆ ನೀವು ಮೆಡಿಸಿನ್ಸನ್ನು ಕೊಡಿ. 3ನೇ ಮನೆ ಮತ್ತು ಒಡ ಹುಟ್ಟಿದವರಿಗೆ ಸಂಬಂಧಿಸಿದಂಥ ಮನೆ, ಅವರಿಗೆ ಸ್ವಲ್ಪ ಸಹಾಯ ಮಾಡಿ ಕಷ್ಟದಲ್ಲಿದ್ದರೆ. 3ನೇ ಮನೆ ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂಥ ಮನೆ. ಯಾರ್ಯಾರು ಮಾತಾಡಲಿಕ್ಕೆ, ಕಮ್ಯುನಿಕೇಟ್ ಮಾಡಲಿಕ್ಕೆ ತೊಂದರೆ ಇದ್ದರೆ ಅವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ನಿಮ್ಮ ಲವ್ ಸಕ್ಸಸ್ ಆಗುತ್ತೆ. ಇಂಥ 10 ಟಿಪ್ಸ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅಲ್ಲಿವರೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.